ಇದು ಶಿವಮೊಗ್ಗದ ಕಥೆ ಆಯಿತು. ಇನ್ನು ರಾಯಚೂರಿನಲ್ಲೂ ಅಷ್ಟೇ ಕಮರ್ಷಿಯಲ್ ಸಿಲಿಂಡರ್ ಸಂಕಷ್ಟ ಎದುರಾಗಿದೆ. ವಾಣಿಜ್ಯ ಸಿಲಿಂಡರ್ ನೋ ಸ್ಟಾಕ್ ಅಂತ ಬೋರ್ಡ್, ಆ ಪೋಸ್ಟರ್ ಅಂಟಿಸಿದ್ದಾರೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಸುವಂತಹ ಏಜೆಂಟ್ರು. ಲಿಂಗಸಗೂರು ಪಟ್ಟಣದ ಇಂಡಿಯನ್ ಏಜೆನ್ಸಿಯಿಂದ ಈ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ಗಾಗಿ ಬಂದು ಬರಿಗೈಯಲ್ಲೇ ವಾಪಸ್ ಹೋಗಿದ್ದಾರೆ ಗ್ರಾಹಕರು. ನಮ್ಮ ಪ್ರತಿನಿಧಿ ಭೀಮೇಶ್ ಪೂಜಾರಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡೀತಿರುವಂಥ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಕಮರ್ಷಿಯಲ್ ಸಿಲಿಂಡರ್ಗಳ ವ್ಯತ್ಯಯ ಕಂಡು ಬರ್ತಾ ಇರುವಂಥದ್ದು. ರಾಯಚೂರಿನಲ್ಲೂ ಕೂಡ ನೋ ಸ್ಟಾಕ್ ಇರುವಂತಹ ಒಂದು ಪೋಸ್ಟ್ಗಳು ನಮಗೆ ಕಾಣಸಿಗ್ತಾ ಇರುವಂಥದ್ದು ದೃಶ್ಯದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ನಾನು ಲಿಂಗಸೂರು ಪಟ್ಟಣದ ಇಂಡಿಯನ್ ಏನು ಖಾಸಗಿ ಕಂಪ್ನಿ ಏನಿದೆ ಸಂಬಂಧಪಟ್ಟಂಥ ಒಂದು ಏಜೆನ್ಸಿ ಬಳಿ ಇದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು ಪ್ರತಿನಿತ್ಯ ಸಾವಿರಾರು ಕಮರ್ಷಿಯಲ್ ಸಿಲಿಂಡರ್ಗಳು ಹೋಗ್ತಾ ಇದ್ವು. ಆದರೆ ನೋ ಸ್ಟಾಕ್ ಅಂತೇಳಿ ಸದ್ಯ ಬೋರ್ಡ್ ಹಾಕಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅಂತೇಳಿ ಹೊರಗಡೆನೇ ಒಂದು ಡಿಸ್ಪ್ಲೇನ ಮಾಡಿರುವಂಥದ್ದು. ಯಾಕಂತೇಳಿದರೆ ಏನು ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಾಯಿದೆ, ಇದರ ನೇರವಾಗಿರುವಂಥ ಎಫೆಕ್ಟ್ ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಸದ್ಯ ತಟ್ಟಿರುವಂಥದ್ದು ದೃಶ್ಯದಲ್ಲಿ ಮತ್ತೊಂದು ಭಾಗದಲ್ಲಿ ತಮ್ಗೆ ತೋರಿಸ್ತಾ ಹೋಗ್ತೀನಿ. ಸದ್ಯ ಡೊಮೆಸ್ಟಿಕ್ ಸಿಲಿಂಡರ್ಗಳಿಗೆ ಸಮಸ್ಯೆ ಇಲ್ಲ ಅಂತೇಳಿ ಇಲ್ಲಿರುವಂಥ ಮ್ಯಾನೇಜರ್ ಮತ್ತು ಸಿಬ್ಬಂದಿ ಮಾಹಿತಿ ಕೊಡ್ತಾ ಇರುವಂಥದ್ದು. ಈ ಆಟೋ ಏನಿದೆ ಗೂಡ್ಸ್ ಆಟೋ, ಅದ್ರ ಮೇಲೂ ಕೂಡ ಕಮರ್ಷಿಯಲ್ ಸಿಲಿಂಡರ್ಸ್ ನೋ ಸ್ಟಾಕ್ ಅಂತೇಳಿ ಇಲ್ಲೂ ಕೂಡ ಡಿಸ್ಪ್ಲೇನ ಮಾಡಿದ್ದಾರೆ. ಸಾಕಷ್ಟು ಏನು ಹೋಟೆಲ್ಗಳಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಏನು ಕಮರ್ಷಿಯಲ್ ಸಿಲಿಂಡರ್ನ ಬಳಕೆ ಮಾಡಲಾಗ್ತಾ ಇತ್ತು, ಎಲ್ಲೊಂದು ಕಡೆ ಸಾಕಷ್ಟು ಇನ್ಮೇಲೆ ಹೆಚ್ಚಿನ ರೀತಿಯ ಒಂದು ಸಮಸ್ಯೆ ಉಂಟಾಗುವ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇರುವಂಥದ್ದು. ಈ ಒಂದು ಗೂಡ್ಸ್ ಆಟೋದಲ್ಲಿ ಏನು ತಾವು ನೋಡ್ತಾ ಇದ್ದೀರಿ, ಇಲ್ಲಿ 8 ಏನು ಸಿಲಿಂಡರ್ಗಳಿದ್ದಾವೆ, ಕಮರ್ಷಿಯಲ್ ಸಿಲಿಂಡರ್ಗಳಿದ್ದಾವೆ, ಇದೇ ಲಾಸ್ಟ್ ಸ್ಟಾಕ್ ಅನ್ನುವಂಥದ್ರ ಬಗ್ಗೆ ಸದ್ಯ ಮಾಹಿತಿ ಕೊಡ್ತಾ ಇರುವಂಥದ್ದು. ಈ ಸ್ಟಾಕ್ ಆದ ಬಳಿಕ ಬೇರೆ ಎಲ್ಲೂ ಕೂಡ ನಮಗೆ ಇನ್ಕಮಿಂಗ್ ಬರ್ತಾ ಇರುವಂತಹ ಒಂದು ಏನು ಸ್ಟಾಕ್ ಸಂಪೂರ್ಣವಾಗಿ ನಿಂತು ಹೋಗಿದೆ, ಸ್ಥಗಿತ ಆಗಿದೆ. ಹೀಗಾಗಿ ಗ್ರಾಹಕರಿಗೆ ಮತ್ತು ಇದನ್ನು ಯಾರು ಪರ್ಚೇಸ್ ಮಾಡೋಕ್ಕೆ ಬರ್ತಾರೆ ಅವ್ರಿಗೆ ಸೂಕ್ತವಾಗಿರುವಂತಹ ಸಂದೇಶವನ್ನು ನಾವು ನೀಡ್ತಾ ಇದ್ದೀವಿ ಅಂತ ಹೇಳಿ ಮ್ಯಾನೇಜರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ನೋ ಸ್ಟಾಕ್ ಅಂತ ಹೇಳ್ತಾ ಇದ್ದೀರಿ ಕಮರ್ಷಿಯಲ್ ಸಿಲಿಂಡರ್ಗಳದ್ದು, ಯಾವ ರೀತಿ ಸಮಸ್ಯೆ ಹೆಚ್ಚಾಗಿದೆ ಅನ್ನುವಂಥದ್ದು ಸರ್? ಈಗ ಸದ್ಯ ಕಮರ್ಷಿಯಲ್ ನಿನ್ನೆ ತನಕ ನಮ್ಮ ಹತ್ರ ಸ್ಟಾಕ್ ಇತ್ತು ಸರ್. ಈಗ ಕಮರ್ಷಿಯಲ್ ಸ್ಟಾಕ್ ಮುಗಿದಿದೆ, ಅದ್ರ ಸಲುವಾಗಿ ನಾವು ಕೂಡ ಸ್ಟಾಪ್ ಮಾಡಿದ್ದೀವಿ. ಈಗ ಎಲ್ಲ ಹೋಟೆಲ್ಸ್ಗಳಿಗೆ ಬಿಫೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಈಗ ಲೋಕಲ್ ಅಥಾರಿಟಿ ಮಾನ್ಯ ಅಸಿಸ್ಟೆಂಟ್ ಕಮಿಷನರ್ ಇವರು ಕೂಡ ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ ಈ ಮಾತನ್ನು. ಈಗ ತಮಗೆ ಗೊತ್ತಿರೋಂಗೆ ಸರ್, 1 ಗಂಟೆ ಅಥವಾ ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆದರೂ ಕೂಡ ಎಲ್ಲೊಂದು ಕಡೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ. ಆದರೆ ಸಂಪೂರ್ಣವಾಗಿ ಸ್ಟಾಕೇ ಇಲ್ಲ, ನೋ ಸ್ಟಾಕ್ ಅನ್ನುವಂಥದ್ರ ಬಗ್ಗೆ ಆದರೆ ಯಾವ ರೀತಿ ಸಮಸ್ಯೆ ಹೆಚ್ಚಾಗುತ್ತೆ ಅಂತ? ಇದೊಂಥರ ನಮಗೂ ಕೂಡ ಫಸ್ಟ್ ಎಕ್ಸ್ಪೀರಿಯನ್ಸು. ಇದಕ್ಕಿಂತ ಮುಂಚೆ ಈ ಥರ ಆಗಿದ್ದಿಲ್ಲ ಯಾವಾಗಲೂ. ಲಾಕ್ಡೌನ್ ಟೈಮಲ್ಲೂ ಕೂಡ ಸಿಲಿಂಡರ್ ಸಪ್ಲೈ ಚೆನ್ನಾಗೇ ಇತ್ತು. ಆದರೆ ಈ ಸಲ ಆ ಯುದ್ಧ ನಡೆಯುತ್ತಾ ಇರೋ ಹಿನ್ನೆಲೆಯಲ್ಲಿ ಈ ಸಮಸ್ಯೆ ಎದುರಾಗಿದೆ. ಈಗ ಒಂದು ವೇಳೆ ಈಗ ಇವತ್ತು ಸ್ಟಾಕ್ ಖಾಲಿ ಆಯಿತು, ಲಾಸ್ಟ್ ಲೋಡ್ ಇದೆ ಅಂತ ಹೇಳ್ತಿದ್ದೀರಿ, ಒಂದು ವೇಳೆ ಇದು ಖಾಲಿ ಆದರೆ ಮತ್ತೆ ಯಾವಾಗ ಬರುತ್ತೆ ಅನ್ನುವಂಥದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅದ್ರದ್ದು ಮಾಹಿತಿ ನಮಗೂ ಇಲ್ಲ ಸರ್. ಅಂದರೆ 1 ದಿವಸ 2 ದಿವಸ 1 ವಾರ ಎಷ್ಟು ದಿನ ಆಗ್ಬೋದು ಅಂತ ಅದ್ರದ್ದು ನಿಖರವಾದ ಮಾಹಿತಿ ನಮ್ಮ ಹತ್ರ ಕೂಡ ಇಲ್ಲ. ಈ ಕಮರ್ಷಿಯಲ್ ಸದ್ಯ ಸ್ಟಾಪ್ ಮಾಡಿದ್ದಾರೆ, ಅಷ್ಟೇ ನಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸರ್. ಈಗ ಡೊಮೆಸ್ಟಿಕ್ ಪ್ರಾಬ್ಲಮ್ ಇಲ್ಲ, ಕಮರ್ಷಿಯಲ್ ಸದ್ಯ ನಿಂತಿದೆ, ನೀವು ಅಷ್ಟೇ ಇನ್ಫಾರ್ಮೇಷನ್ ಕೊಡ್ರಿ ಅಂತ ಹೇಳಿದರೆ ನಾವು ಅಷ್ಟೇ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಹೋಟೆಲ್ಸ್ಗಳಿಗೆ. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.